ಅದೇನೋ ಗೊತ್ತಿಲ್ಲ ಗುರು, ವರ್ಕೌಟ್ ಟೈಮಲ್ಲಿ ನನ್ನ ಕಾಲ್ಗಳಂತೂ ಭರತನಾಟ್ಯ ಆಡ್ತಾ ಇರ್ತವೆ. ವೆಲ್ಕಮ್ ಟು ಡೇ 2-3 ಆಫ್ ಫಿಟ್ನೆಸ್ ಲಾಗ್. ನಾನ್ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಟೀ ಮಾಡಿ ಕುಡ್ದು ಫ್ರೆಶ್ ಅಪ್ ಆಗಿ ಓಟ್ಸ್ ಮಿಲ್ ನ ರೆಡಿ ಮಾಡ್ಕೊಂಡು ತಿಂದು ಸೀದಾ ಕೆಲ್ಸಕ್ಕೆ ಹೊರಟೆ. ಹಾಗೆ ಕೆಲ್ಸ ಎಲ್ಲ ಮುಗಿಸಿ ಮನೆಗ್ ಬಂದೆ. ಮನೆಗ್ ಬಂದಿದ ತಕ್ಷಣ ನಮ್ಮನೇಲಿ ನಮ್ಮಕ್ಕ ರೈಸ್ ಮಾಡಿರ್ಲಿಲ್ಲ. ಸೊ ಬನ್ನಿ ಆಗಿದ್ರೆ ರೈಸ್ ನಾವೇ ಮಾಡೋಣ. ನಿಮ್ಗೂ ಕೂಡ ಹೇಳ್ತೀನಿ ಯಾವ ತರ ಅಂತ ನೋಡ್ಕೊಳ್ಳಿ. ಏನಿಲ್ಲ ಗುರು, ಸಿಂಪಲ್. ಫಸ್ಟ್ ಕುಕ್ಕರ್ ತಗೊಳ್ಳಿ, ಆ ಕುಕ್ಕರ್ಗೆ ಒಂದ್ ಬಟ್ಲು ರೈಸ್ ಹಾಕೊಳ್ಳಿ. ರೈಸ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈ ತರ 3 ಲೈನು ಬರೋ ಹತ್ರ ಕೈ ಮೆಜರ್ ಮಾಡ್ಕೊಂಡು ನೀರ್ ಹಾಕೊಳ್ಳಿ. ಇದು ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿರೋ ವಿದ್ಯೆ, ನನ್ಗೂ ಗೊತ್ತಿಲ್ಲ, ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಫಾಲೋ ಮಾಡಿ. ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡಿ. ಈ ತರ 2 ವಿಜಿಲ್ ಬರೋವರೆಗೂ ಕಾಯಿರಿ. ಆಮೇಲೆ ನಿಮ್ ರೈಸ್ ರೆಡಿ ಆಗಿರುತ್ತೆ. ಅದನ್ನ ಪ್ಲೇಟ್ಗೆ ಹಾಕೊಂಡು ಈ ತರ ಬಾರಿಸಿ. ರೆಸ್ಟ್ ಮಾಡಿ ಎದ್ದು ಜಿಮ್ಗೆ ಟೈಮ್ ಆಗಿತ್ತು. ಪ್ರೀ ವರ್ಕೌಟ್ಗೆ ಬನಾನಾ, ಸ್ವೀಟ್ ಪೊಟಾಟೋ, ಎಗ್ಸ್ ನ ತಿನ್ಕೊಂಡು ಸೀದಾ ಜಿಮ್ಮಿಗೆ ಹೊರಟೆ. ನಾನಿವತ್ತು ಟ್ರೈನ್ ಮಾಡಿದ್ದು ಚೆಸ್ಟ್ ಅಂಡ್ ಟ್ರೈಸಿಪ್ಸ್ಗೆ. ನನ್ನ ಫಸ್ಟ್ ವರ್ಕೌಟ್ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್, ನೆಕ್ಸ್ಟ್ ವರ್ಕೌಟ್ ಚೆಸ್ಟ್ ಪ್ರೆಸ್. ಇದು ನಿಮ್ಮ ಮಿಡಲ್ ಚೆಸ್ಟ್ಗೆ ಟಾರ್ಗೆಟ್ ಆಗುತ್ತೆ. ನೆಕ್ಸ್ಟ್ ವರ್ಕೌಟ್ ನ್ಯೂಟ್ರಲ್ ಚೆಸ್ಟ್ ಪ್ರೆಸ್ ಇನ್ ಡಂಬಲ್ಸ್. ಇದು ತುಂಬಾ ಸೈಕ್ ಆಗಿದೆ ವರ್ಕೌಟ್. ನೀವು ಕೂಡ ಚೆಸ್ಟ್ ಡೇ ದಿನ ಆಡ್ ಮಾಡ್ಕೊಂಡು ಈ ವರ್ಕೌಟ್ ನ ಟ್ರೈ ಮಾಡಿ. ಅದೇನೋ ಗೊತ್ತಿಲ್ಲ ಗುರು, ವರ್ಕೌಟ್ ಟೈಮಲ್ಲಿ ನನ್ನ ಕಾಲ್ಗಳಂತೂ ಭರತನಾಟ್ಯ ಆಡ್ತಾ ಇರ್ತವೆ. ಒಂದ್ ಕಡೆ ಸ್ಟೇಬಲ್ ಆಗೇ ಇರೋಲ್ಲ. ನಿಮ್ಗೂ ಹೀಗೆನಾ? ಕಮೆಂಟ್ ಮಾಡಿ. ಆ ವರ್ಕೌಟ್ ನ ಮುಗಿಸಿ ನೆಕ್ಸ್ಟ್ ಮಾಡಿದ್ದೆ ನಾನು ಕೇಬಲ್ ಫ್ಲೈಸ್. ಆ ವರ್ಕೌಟ್ ನ ಮುಗಿಸಿ ನೆಕ್ಸ್ಟ್ ಮಾಡಿದ್ದೆ ಪೆಡ್ಡಕ್ ಫ್ಲೈಸ್. ಇದು ನನ್ನ ಚೆಸ್ಟ್ಗೆ ಲಾಸ್ಟ್ ವರ್ಕೌಟ್. ಚೆಸ್ಟ್ ವರ್ಕೌಟ್ ನ ಮುಗಿಸಿ ನಾನು ಟ್ರೈನ್ ಮಾಡಿದ್ದೆ ಟ್ರೈಸಿಪ್ಸ್ಗೆ. ಫಸ್ಟ್ ವರ್ಕೌಟ್ ಬಂದು ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್. ನೆಕ್ಸ್ಟ್ ವರ್ಕೌಟ್ ಬಂದು ಕೇಬಲ್ ಪುಶ್ ಡೌನ್ ಮತ್ತೆ ಕೇಬಲ್ ಕಿಕ್ ಬ್ಯಾಕ್. ವರ್ಕೌಟ್ ನ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಹಾಗೆ ಗ್ಯಾಪ್ ಅಲ್ಲಿ ಒಂದೆರಡು ಪೋಸಿಂಗ್ ನ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಮೀಲ್ ಕಂಪ್ಲೀಟ್ ಮಾಡಿ ದಬಾಕೊಂಡು ಮಲ್ಕೊಂಡೆ. ಇವತ್ತಿಗಿಷ್ಟೇ. ನಾಳೆ ಸಿಗ್ತೀನಿ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.